ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ನಾನು ತಂಬ್ಲೈನ್ ನೋಡೇ ಗೊತ್ತಾಗಿರುತ್ತೆ. ನೋಡಿ, ಸೇಫ್ ಟಿಫಿನ್. ಏನು ಸೇಫ್ ಟಿಫಿನ್ ತೋರಿಸ್ತಾಳೆ ಅಂತ ನೋಡ್ತಾ ಇದ್ದೀರಾ? ಈ ಸೇಫ್ ಟಿಫಿನ್ನು ಎಷ್ಟು ಚಿಕ್ಕದಿದೆ ಅಂತ ಅಂದರೆ ಇಷ್ಟೇ, ಒಂದು 5 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಟ್ಟರೆ ಒಂದು 10 ಪಿನ್ ಸಿಗುತ್ತೆ. ಆದರೆ ನಾವು ಏನಂತೀವಿ, ಏನೊಂದು 5 ರೂಪಾಯಿ ಕೊಟ್ಟರೆ ಸಿಗುತ್ತೆ, 10 ರೂಪಾಯಿ ಕೊಟ್ಟರೆ ಸಿಗುತ್ತೆ, ಇದೇನಕ್ಕೆ ಅಂದ್ಬಿಟ್ಟು ಸಿಕ್ಕ ಒಂದು ಮೂಲೆಗೆ ಸಿಗ್ತೀವಿ, ಚಿಕ್ಕದಲ್ವಾ, ಕಾಣಿಸಲ್ಲ ಅಂತ. ಬಟ್ ಆದರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಮಾನವ ಮರ್ಯಾದೆನ ಕಾಪಾಡುತ್ತೆ ಸೇಫ್ ಟಿಫಿನ್. ಹೆಂಗೆ ಅಂತೀರ, ಒಂದು ಸೀರೆ ಉಡ್ಕೋಬೇಕು ಅಂದರೆ ಪಿನ್ ಬೇಕು, ಎಲ್ಲರೂ ಬಟ್ಟೆ ಡ್ಯಾಮೇಜ್ ಆಗಿತ್ತು ಅಂದರೆ ಪಿನ್ ಬೇಕು. ಆದರೆ ನಾನು ಹೇಳಕ್ಕೆ ಬಂದಿರೋದು ಏನು ಅಂದರೆ, ಒಬ್ಬ ವ್ಯಕ್ತಿನೂ ಹಂಗೆ, ಯಾರು ಚಿಕ್ಕವರು ಯಾರು ದೊಡ್ಡವರು ಅಂತ ಯಾವತ್ತೂ ಅಳಿಯೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅವ್ನು ಬಡವ, ಅವನ ಹತ್ರ ದುಡ್ಡೇನಿದೆ, ಅವನ ಹತ್ರ ರೆಕಮೆಂಡ್ ಏನಿದೆ, ಅವನ ಕೈಲಿ ಏನಾಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು, ಹೀಯಾಳಿಸ್ಬಾರ್ದು, ಕೆಳಮಟ್ಟಕ್ಕೆ ನೋಡಬಾರ್ದು. ಇವಾಗ ನನ್ನ ಹತ್ರ ಎಲ್ಲ ಇದೆ, ನಾನೇನಕ್ಕೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ನಾನೇನಕ್ಕೆ ಅವನ ಜೊತೆ ಇರಬೇಕು, ನಾನೇನಕ್ಕೆ ಅವನ ಹತ್ರ ಮಾತಾಡಬೇಕು ಅನ್ನೋ ಈಗೋಯಿಸ್ಟಿಕ್ ಇರುತ್ತಲ್ಲ, ನಂದು ನನ್ನ ಹತ್ರ ಎಲ್ಲ ಇದೆ, ನಾನು ಅನ್ನೋರಿದಿರಲ್ಲ, ಅವರಿಗೆ ಉದಾಹರಣೆ. ಇದೇ ಪಿನ್ನು ನಿಮಗೆ ಸಮಯ ಬಂದಾಗ ಇದೇ ಪಿನ್ನು ನಿಮ್ಮ ಮಾನ ಮರ್ಯಾದೆ ಉಳಿಸುತ್ತೆ. ಹಂಗೇನೆ ಯಾವುದೇ ಜನಗಳಾದರೂ ಅಷ್ಟೇ, ವ್ಯಕ್ತಿಗಳಾದರೂ ಅಷ್ಟೇ, ವ್ಯಕ್ತಿ ನೋಡೋಕ್ಕಿಂತ ಅವ್ನ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅದು ಇದು ನೋಡೋಕ್ಕಿಂತ ಅವ್ನ ವ್ಯಕ್ತಿತ್ವ ನೋಡಿ, ಮನುಷ್ಯ ಹೇಗಿದ್ದಾನೆ, ಒಳ್ಳೆಯವನ ಕೆಟ್ಟವನ, ನನ್ನ ಜೊತೆ ಚೆನ್ನಾಗಿರ್ತಾನ, ಒಳ್ಳೆ ಮನಸ್ಸಿದೆಯಾ ಅನ್ನೋದನ್ನ ನೋಡ್ಬಿಟ್ಟು ನೀವು ಫ್ರೆಂಡ್ಶಿಪ್ ಮಾಡಿ ಅವನ ಜೊತೆ ಇರಿ. ಓಕೆನಾ? ನಾನು ತುಂಬ ಜನ ನೋಡಿದ್ದೀನಿ, ಅವ್ರ ದುಡ್ಡಿಲ್ಲ, ಮತ್ತೆ ಅವ್ರ ಹತ್ರ ಏನೂ ಇಲ್ಲ, ಅವ್ರ ಕೆಳಗಡೆ ಇದ್ದಾರೆ, ದುಡ್ಡಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ. ನಾನು ಏನಕ್ಕೆ ಅವ್ನ ಜೊತೆ ಮಾತಾಡಬೇಕು ಗುರು, ನನ್ನ ಹತ್ರ ಎಲ್ಲ ಇದೆ, ನಾನು ದೊಡ್ಡವ್ರ ಫ್ರೆಂಡ್ಶಿಪ್ ಮಾಡ್ತೀನಿ, ನನ್ನ ಹತ್ರ ಬೇಕಾದಂಗಿದೆ, ಹಂಗೆ ಅಂತ ಮೆರೆದವರೆಲ್ಲ, ಆ ಥರ ಮೆರೆದವರೆಲ್ಲ ಇದೇ ಪಿನ್ ಕಾಪಾಡಿರುತ್ತೆ. ಅವಾಗ ದುಡ್ಡಿರೋರು ಬರಲ್ಲ, ದೊಡ್ಡಸ್ಕೆ ಇರೋರು ಬರಲ್ಲ, ದೊಡ್ಡ ಮನಸ್ಸಿರೋರು ಬರಲ್ಲ. ಇದೇ ಒಳ್ಳೆ ಮನಸ್ಸಿರೋ ವ್ಯಕ್ತಿ, ಇದೇ ಕೆಳಗಡೆ ಇರೋ ವ್ಯಕ್ತಿ, ಅವನ ಹತ್ರ ಏನೂ ಇಲ್ದಿರೋ ವ್ಯಕ್ತಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿತಾನೆ. ನಾನಿದ್ದೀನಿ ಅಂತೀನಿ, ಬಟ್ ಅವ್ನು ಫೈನಾನ್ಷಿಯಲಿ ಇದರಲ್ಲಿ ಹೆಲ್ಪ್ ಮಾಡೋಕೆ ಆಗ್ದೇ ಇರ್ಬೋದು, ಬಟ್ ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿಂತ್ಕೋತೀನಿ ಅಂತ ಧೈರ್ಯ ತುಂಬ್ತಾನೆ. ಅದಕ್ಕೆ ಈ ಸೇಫ್ ಟಿಫಿನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಯಾವ ವ್ಯಕ್ತಿನೂ ಅಳಗಳಿಬಾರ್ದು. ಕೃಷ್ಣ ಒಂದು ಮಾತು ಹೇಳ್ತಾನೆ, ಈ ಸಮಯ ಯಾವಾಗಲೂ ಹೀಗೆ ಇರಲ್ಲ. ಅದು ನಿಜನೇ. ಇವತ್ತು ನಿನ್ನ ಟೈಮು, ನಾಳೆ ನನ್ನ ಟೈಮ್ ಬಂದೇ ಬರುತ್ತೆ. ನಿನ್ನ ಟೈಮ್ ಅಂದ್ಬಿಟ್ಟು ನೀನು ಮೆರಿಬೇಡ, ಮೆರೆಯಕ್ಕೆ ಹೋಗ್ಬೇಡ. ನನ್ನ ಟೈಮ್ ಬಂದಾಗ ನಾನು ಮೆರಿತೀನಿ, ಅದು ನಿನಗೆ ಗೊತ್ತಿರಬೇಕು. ಆದರೆ ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ಮನಸ್ಸಿರೋನು, ಅವನ ಟೈಮ್ ಬಂದ್ರೂ ನಿನ್ಗೆ ಒಳ್ಳೇದು ಮಾಡ್ತಾನೆ. ಅದು ಅವನ ಮನಸ್ಸು, ಅವನ ಆಟ ಅನ್ನೋದು. ಬಟ್ ಹೆಂಗಿರ್ತಾರೆ ಜನಗಳನ್ನ ತುಂಬ ನೋಡಿದ್ದೀನಿ, ನನಗೇನೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಏನು ಹೇಳ್ಕೊಳಲ್ಲ. ಈಗ ಏನು ಗೊತ್ತಾ, ಕೆಲವ್ರ ಹತ್ರ ಎಲ್ಲ ಇದ್ರೂ ಏನು ಹೇಳ್ಕೊಳಲ್ಲ, ಬಟ್ ಅವರು ಹೇಳ್ಕೊಳ್ಳಿಲ್ಲ ಅಂದರೆ ಗೊತ್ತಾ, ಇವ್ರು ಬಡವರು, ಇವನ ಹತ್ರ ಏನಿಲ್ಲ, ಇವ್ರ ಹತ್ರ ಏನಿದೆ, ಏನು ಒಡವೆ ಇದೆ, ಏನು ದುಡ್ಡಿದೆ, ಏನು ಅಂತಸ್ತಿದೆ ಅಂತ ಕೆಳಮಟ್ಟಕ್ಕೆ ತುಳಿದು ಚುಚ್ಚಿ ಮಾತಾಡಿರೋನ್ನು ನೋಡಿದ್ದೀನಿ ನಾನು. ಅದೇ ನಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು ಎಲ್ಲ ತೋರಿಸ್ಕೊಂಡು ಆಡಬಾರ್ದಿದ್ದ ಜೀವನ ಮಾಡ್ತಿದ್ರೆ ನಮ್ಮನ್ನು ಇಲ್ಲಿ ಕೂರಿಸ್ತಾರೆ. ಇಲ್ಲಿ ಕೂರಿಸ್ತಾರೆ. ಏನು ಮಾಡಕ್ಕ ಜೀವನ, ಏನು ಮಾಡಕ್ಕ ಜನರು ಅಲ್ವಾ? ಸೊ ನಾನು ಹೇಳಕ್ಕೆ ಬಂದಿದ್ದಿಷ್ಟೇ, ಯಾವುದು ಮೇಲಲ್ಲ, ಯಾವುದೂ ಕೀಳಲ್ಲ. ಇವತ್ತು ದುಡ್ಡು ನಿನ್ನ ಹತ್ರ ಇರ್ಬೋದು, ನಾಳೆ ನನ್ನ ಹತ್ರ ಬರುತ್ತೆ. ಆ ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ. ಕೃಷ್ಣ ಹೇಳಿಲ್ವಾ, ಈ ಸಮಯ ಯಾವತ್ತೂ ಹೀಗೆ ಇರೋದಿಲ್ಲ, ಕಳೆದೋಗುತ್ತೆ. ಈ ಟೈಮ್ ನಿನ್ನ ಹತ್ರ ಕಳೆದೋಗುತ್ತೆ. ಇವಾಗ ನಿಂದು ಈ ಕ್ಷಣಿಕ ಮಾತ್ರ ಅಷ್ಟೇ, ಇನ್ನೊಂದು ಸೆಕೆಂಡಿಗೆ ಅದು ಕಳೆದೋಗ್ಬಿಡುತ್ತೆ. ಈ ಟೈಮು ಅಷ್ಟೇ, ಅಷ್ಟೊಂದು ಮೆರೆಯಕ್ಕೆ ಹೋಗ್ಬೇಡ. ಓಕೆ, ನಾನು ಕುಯ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಅನ್ಸುತ್ತೆ, ನನಗೆ ಎಕ್ಸ್ಪೀರಿಯನ್ಸಿಗೆ ಬಂದಿದೆ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ದುಡ್ಡಿರಲಿ ಇಲ್ಲದೆ ಹೋಗಲಿ, ವ್ಯಕ್ತಿತ್ವ ಇರೋನ್ನ ಜೊತೆಲಿಟ್ಕೊಳ್ಳಿ, ಚೆನ್ನಾಗಿರ್ತೀರ, ಲೈಫಲ್ಲಿ ಖುಷಿಯಾಗಿರ್ತೀವಿ. ಮೆರೆದವರೆಲ್ಲ ಕಾಲು ಕೆಳಗೆ ಅಂತಾರೆ. ನಾವೇನು ತೋರಿಸ್ಕೊಂಡು, ನಮ್ಮ ಹತ್ರ ಎಲ್ಲ ಇದ್ದು ನಾವೇನು ತೋರಿಸ್ಕೊಂಡು ಒಂದು ಅಚೀವ್ಮೆಂಟ್ ಮಾಡಿದರೆ ಅವಾಗ ಅವರ ತಾನಾಗೆ ನಮ್ಮ ಹತ್ರಕ್ಕೆ ಬರ್ತಾರೆ. ಏನು ಹೇಳಿ, ತಾನಾಗೆ ನಮ್ಮ ಹತ್ರಕ್ಕೆ ಬರ್ತಾರೆ. ಸೊ ಅದು ಜೀವನಕ್ಕೆ ಬೇಕಾಗಿರೋದು. ಒಬ್ಬ ಮನುಷ್ಯನಿಗೆ ಯಾವತ್ತೂ ಹೇಳ್ಕೊಂಡು ನಮ್ಮ ಹತ್ರ ಇರಲಿ ಇಲ್ದವ್ರು ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಕೊಂಡೆಲ್ಲ ಓಡಾಡೋದಲ್ಲ. ಅಂಥವ್ರ ಸಹವಾಸನ ಬಿಟ್ಕೊಡಿ. ಓಕೆನಾ? ಓಕೆ, ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಇದೇನಪ್ಪ ಇವಳೇನೋ ವೇದಾಂತಿ ಥರ ಹೇಳ್ತಾಳೆ ಹಂಗೆ ಹಿಂಗೆ ಅಂತ ಅನ್ಕೊಬಿಡಿ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನನ್ನ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ನೋಡಿದ್ದೀನಿ, ನನಗೇನೆ ಆಗಿದೆ. ಹೇಳ್ಕೊಂಡ್ರೆ ನಾವು ದೊಡ್ಡವರು, ನಮ್ಮ ಹತ್ರ ಇದೇ ತೋರಿಸ್ಕೊಂಡು, ನಮ್ಮ ಹತ್ರ ಇಲ್ಲದೇ ಇದ್ರೂ ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಕೊಂಡ್ರೆ ನಾವು ದೊಡ್ಡವರು ಈ ಲೆವೆಲ್ಗೆ ಇರ್ತಾರೆ. ನಮ್ಮ ಹತ್ರ ಎಲ್ಲ ಇದ್ದು ನಾವೇನೂ ಇಲ್ಲ, ನಮ್ಮ ಪಾಡಿಗೆ ನಾವು ಸೈಲೆಂಟಾಗಿದ್ವಿ ಅಂದರೆ ಹಾಕೊಂಡು ತುಳಿತಾರೆ. ನಮ್ಮನ್ನ ಅಷ್ಟೇ ಕೆಳಮಟ್ಟಗೂ ಇಡ್ತಾರೆ. ಅಂಥ ಸಹವಾಸ ಬೇಕಾ? ನಮ್ಮ ಹತ್ರ ಏನೂ ಇಲ್ಲ ಅಂತಲೇ ಅವ್ರ ಹತ್ರಿಂದ ಎಸ್ಕೇಪ್ ಆಗೋಣ ಗುರು. ಅವ್ರ ಹತ್ರ ಇದ್ದು ನಮ್ಗೆ ಏನು ಮಾಡೋಕ್ಕಂತ ಜನಗಳು? ನಮ್ಮ ಹತ್ರ ಇಲ್ಲದೆ ಹೋಗಲಿ, ನಮ್ಮ ಜೊತೆ ಇದ್ಕೊಂಡು ನಾನು ಇದ್ದೀನಿ ಅಂತ ಇರ್ತಾರೆ ನೋಡಿ, ಅಂಥವ್ರು ಫ್ರೆಂಡ್ಶಿಪ್ ಮಾಡಿ, ಅಂಥವ್ರು ಸಹವಾಸ ಮಾಡಿ, ತುಂಬ ಚೆನ್ನಾಗಿರ್ತೀವಿ. ನಮ್ಮ ಹತ್ರ ಏನೂ ಇಲ್ಲ ಅಂದರೂ ನನ್ನ ಫ್ರೆಂಡು, ನನ್ನ ಸಂಬಂಧಿಕರು,
ನನ್ನ ಕೊಲೀಗ್ಸು, ನನ್ನ ಅಕ್ಕಪಕ್ಕದವರು, ಅವ್ರ ಜೊತೆ ನಾನು ಫೈನಾನ್ಷಿಯಲಿ ಯಾವುದೇ ರೀತಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದರೂ ನಾನು ಇರ್ತೀನಿ ನಿನ್ನ ಜೊತೆ ಅಂತ ನಮ್ಮ ಇರ್ತಾರಲ್ಲ ಅವ್ರು ನಮ್ಮ ಜೊತೆ ಅಂಥವ್ರು ಇರ್ಬೇಕ್ರಿ ನಮ್ಮ ಜೊತೆ. ಆ ಥರದವರು ಬೆಳ್ಳಣಿಕೆ ಅಷ್ಟಿದ್ರು ಪರವಾಗಿಲ್ಲ, ನಿಮ್ಮ ಜೊತೆ ಆ ಥರದವ್ರು ಇಟ್ಕೊಳ್ಳಿ. ಈ ಥರದವ್ರು ಏನು ಮಾಡೋಕ್ಕೆ ನಾಲಾಯಕು. ಓಕೆ ಗೈಸ್, ನಿಮಗೆ ಜಾಸ್ತಿ ಹೇಳಿದ್ರೆ ಸ್ವಲ್ಪ ತಲೆ ತಿಂತಾ ಇದ್ದೀನಿ ಅಂತ ಅನ್ಸುತ್ತೆ, ಬಟ್ ನಂಗೆ ಎಕ್ಸ್ಪೀರಿಯನ್ಸಿಗೆ ಬಂತು. ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಈ ಸೇಫ್ಟಿ ಪಿನ್ನು, ಇದು ಬರೀ ಪಿನ್ನು ಹಂಗೆ ಹಿಂಗೆ ಅಂತ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಹಾಗೆ ಜನಗಳು ಅಷ್ಟೇ, ದೊಡ್ಡವರು ಚಿಕ್ಕವರು ಅಂತ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದೇ ಪಿನ್ನು, ಇನ್ನು ಸೀರೆ ಉಡ್ಕೋಬೇಕು ಅಂದ್ರೆ ಇದೇ ಪಿನ್ ಹೆಲ್ಪ್ ಆಗಿದ್ದು. ನಮ್ದೇನಾದ್ರು ಬಟ್ಟೆ ಹರಿದೋಗಿದೆ, ಅದಾಗಿದೆ, ಇದಾಗಿದೆ ಅಂದರೆ ಇದೇ ಪಿನ್ ನಮಗೆ ಹೆಲ್ಪ್ ಮಾಡೋದು. ನಾವೆಲ್ಲರೂ ಹೋಗ್ತಾ ಇರ್ತೀವಿ ಅಂದರೆ ಸ್ಲಿಪ್ಪರ್ ಕಿತ್ತೋದ್ರೆ ಇದೇ ಪಿನ್ ಇದೆಯಾ ಅಂತ ನೋಡ್ತೀವಿ. ಏನು ಹೇಳಿ, ಪಿನ್ ಇದೆಯಾ ಅಂತ ನೋಡ್ತೀವಿ. ಹಂಗೆ ಬಡವರು, ದೊಡ್ಡವರು, ಶ್ರೀಮಂತರು, ಅವರು ಇವರು, ಮೇಲ್ಜಾತಿ ಕೆಳಜಾತಿ ನೆವರ್ ಏನು ನೋಡೋಕೆ ಹೋಗ್ಬೇಡಿ. ದುಡ್ಡು ಇರಲಿ ಇಲ್ಲದಾಗಲಿ ನಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ಇರೋರನ್ನ ಜೊತೆಲಿ ಇಟ್ಕೊಳ್ಳಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಲೈಕ್ ಕೊಡೋದು ಮರಿಬೇಡಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ, ಇದೇ ಥರ ವಿಡಿಯೋ ಬೇಕು ಅಂತ ನನಗೆ ಅನಿಸಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ಆದರೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್. ಓಕೆನಾ? ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.